ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ರಾಧೆ ರಾಧೆ. ಫ್ರೆಂಡ್ಸ್, ನಾನೀಗ ತೆಗಿತಾ ಇರೋವಂತಹ ರೀಡಿಂಗ್ ಒಂದು ಕಲೆಕ್ಟಿವ್ ಎನರ್ಜಿ ರೀಡಿಂಗ್ ಆಗಿರುತ್ತೆ. ಇದು ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಯಾರಿದ್ದರೂ ಅವ್ರಿಗೋಸ್ಕರ ನಾನು ತೆಗಿತಾ ಇದ್ದೀನಿ. ಈಗ ಇರೋವಂತಹ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ನಿಮ್ಮ ಪರ್ಸನ್ ಮನಸ್ಸಲ್ಲಿ ಯಾವ ಥರ ಫೀಲಿಂಗ್ಸ್ ನಡೀತಾ ಇದೆ ಅನ್ನೋದನ್ನು ನಾನು ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಬಂದು ಈ ವಿಡಿಯೋನ ನೋಡ್ತಾ ಇದ್ದಾರೋ ಅಟ್ ಪ್ರೆಸೆಂಟ್ ಅವ್ರ ಕಣ್ಮುಂದೆ ಈ ವಿಡಿಯೋನ ಯೂನಿವರ್ಸ್ ಕೊಡ್ತಾರೋ ಅವರಿಗೆ ಈ ಒಂದು ವಿಡಿಯೋದಲ್ಲಿ ಏನೋ ಒಂದು ಮೆಸೇಜನ್ನು ಯೂನಿವರ್ಸ್ ನನ್ನ ಕಡೆಯಿಂದ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಲೈಕ್ ಮಾಡಿ, ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ಸ್ ಬೇಕಾಗಿದೆ ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ. ಓಕೆ, ರೆಮಿಡೀಸ್ ಏನಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ ನೋಡೋಣ, ನಿಮ್ಮ ಪರ್ಸನ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರಬೇಕಾದ್ರೆ ಅವರ ಮನಸ್ಥಿತಿ ಹೇಗಿದೆ ಈಗ ಅಟ್ ಪ್ರೆಸೆಂಟ್. ಅವರು ನಿಮ್ಮ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಯಾವ ಥರ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನಿಮ್ಮ ಪರ್ಸನ್ ನೇಮನ್ನು 3 ಟೈಮ್ಸ್ ಹೇಳ್ಕೊಳ್ಳಿ ಮತ್ತು ಅವರ ಜೊತೆ ಕಳೆದಿರುವಂಥ ಕ್ಷಣಗಳನ್ನು ನೆನಪು ಮಾಡ್ಕೊಳ್ಳಿ. ಎಲ್ಲೋ ಒಂದು ಕಡೆ ಆ್ಯಕ್ಷನ್ ತೊಗೋಬೇಕು ಅನ್ನೋವಂಥ ಸ್ಥಿತಿನಲ್ಲಿದ್ದಾರೆ. ಏನಾದರೂ ನಾನು ಹೀಗೆ ಇದ್ದರೆ ಆಗಲ್ಲ, ಏನಾದರೂ ಆ್ಯಕ್ಷನ್ ತೊಗೋಬೇಕು ಅನ್ನೋವಂಥದ್ದು ಕೂಡ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಎನರ್ಜಿ ಶಿಫ್ಟ್ ಆಗಿರುವಂಥದ್ದು, ತುಂಬ ಕೋಪ ಮಾಡ್ಕೊಂಡಿರೋ ವೈಲೆಂಟ್ ನೇಚರ್ ಆಗಿರುವಂಥದ್ದು, ತುಂಬ ಕೋಪವಾಗಿ ಎಲ್ಲೋ ಒಂದು ಬಿಹೇವಿಯರ್ ಇರುವಂಥದ್ದು, ಒಂದು ಧೈರ್ಯ ಜಾಸ್ತಿ ಬಂದಿರುವಂಥದ್ದು, ತುಂಬಾ ಕಾನ್ಫಿಡೆಂಟಾಗಿ ನನಗೇನು ಕಡಿಮೆ ಆಗಿದೆ, ನನಗೇನಿದೆ, ನಾನು ಮಾಡಿದ್ದೇ ಸರಿ ಅನ್ನೋ ಒಂದು ರೆಬಲ್ ನೇಚರಲ್ಲಿ ಇರುವಂಥದ್ದು, ತುಂಬ ರೆವಲ್ಯೂಷನರಿಯಾಗಿ ಥಿಂಕ್ ಮಾಡುವಂಥದ್ದು. ಇಲ್ಲಿ ಸಿಗ್ತಾ ಇರುವಂಥ ರಾಶಿಗಳು ಬಂದು ಮೇಷ, ಸಿಂಹ ಮತ್ತು ಧನುಸ್ಸು ರಾಶಿ. ಆ್ಯಂಡ್ ದೆನ್ ಇವರು ಯಾವ ಥರ ಯೋಚನೆ, ಆ್ಯಂಡ್ ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಬೇರೆ ಕಡೆ ಮನಸ್ಥಿತಿ ಇರುವಂಥದ್ದು ಕೂಡ ಇದೆ. ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡ್ತೇನೆ ಆಲ್ರೆಡಿ ಆ್ಯಕ್ಷನ್ ತೊಗೊಂಡಿರುವಂಥ ಸಿಚುವೇಶನ್, ತುಂಬ ನೋವು ಮಾಡ್ಕೊಂಡಿರುವಂಥದ್ದು. ಅವ್ರ ಮನಸ್ಸೇ ಏನೇನು ಹೇಳುತ್ತೋ ಅದನ್ನೆಲ್ಲ ಕೇಳುವಂಥದ್ದು, ಇಲ್ಲದೇ ಇರೋದನ್ನೇ ಇದೆ ಅಂತ ಅಂದ್ಕೊಂಡಿರುವಂಥದ್ದು, ತುಂಬ ಕೆಟ್ಟ ಕನಸುಗಳನ್ನ ಕಾಣುವಂಥದ್ದು ಇರ್ಬೋದು. ಒಂದು ಎಂಗ್ಸೈಟಿ ಇದೆ, ತುಂಬ ಕೋಪ ಇದೆ, ತುಂಬ ತೊಂದರೆಗಳಿದೆ. ಎಲ್ಲೋ ಒಂದು ಕಡೆ ಸೆಕ್ಯೂರಿಟಿ ಇಲ್ಲ, ನಮ್ಮ ರಿಲೇಷನ್ಶಿಪ್ಗೆ ಇನ್ಸೆಕ್ಯೂರ್ಡ್ ಆಗಿದ್ದಾರೆ. ಅವ್ರಿಗೆ ಇನ್ಸೆಕ್ಯೂರಿಟಿ ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ ಕಾಡ್ತಾ ಇದೆ. ಆ್ಯಂಡ್ ಈ ಪರ್ಸನ್ನ ವ್ಯಕ್ತಿತ್ವ ಯಾವ ಥರ ಅಂದರೆ ಈಗಿರೋ ಸಿಚುವೇಶನ್ ಎಲ್ಲೋ ಒಂದು ಕಡೆ ಅವ್ರಿಗೆ ತುಂಬ, ಈ ಪರ್ಸನ್ ಎಲ್ಲೋ ಒಂದು ಕಡೆ ತುಂಬ ಬೇಗ ಸೆಕ್ಷುವಲ್ ಆಗಿ ಅಟ್ರ್ಯಾಕ್ಟ್ ಆಗುವಂತಹ ಪರ್ಸನ್. ಇವ್ರಿಗೆ ನಿಮ್ಮ ಒಂದು ಏನು ಹೇಳ್ತೀವಿ, ಬಾಡಿ ಮೇಲೆ ಒಂದು ಅಟ್ರ್ಯಾಕ್ಷನ್ ಇರುವಂಥದ್ದು, ನಿಮ್ಮ ಸೌಂದರ್ಯದ ಮೇಲೆ ಅಟ್ರ್ಯಾಕ್ಷನ್ ಇರುವಂಥದ್ದು. ಇದು ಫೀಮೇಲ್ ಅಥವಾ ಮೇಲ್ ಅಂತಲ್ಲ, ನಾನು ಹೇಳ್ತಾ ಇರೋವಂಥದ್ದು ಬಂದು ಎನರ್ಜಿ. ಓಕೆ, ಆ ಥರ ಎನರ್ಜಿನಲ್ಲಿರ್ಬೋದು. ಇಬ್ರಿಗೂ ಸೂಟ್ ಆಗುತ್ತೆ, ಅವರಿದ್ದರೆ ಇವ್ರಿಗೂ ಸೂಟ್ ಆಗುತ್ತೆ, ಇವರಿದ್ದರೆ ಅವ್ರಿಗೂ ಸೂಟ್ ಆಗುತ್ತೆ. ಓಕೆ, ಆ್ಯಂಡ್ ತುಂಬ ಎಮೋಷ್ನಲಿ ಹರ್ಟ್ ಆಗಿರುವಂಥದ್ದು ಕೂಡ ಇದೆ. ಏನೋ ಇದೆ ಅನ್ನೋ ರೀತಿ ಅನ್ಕೋತಿದ್ದಾರೆ, ಆ ಥರ ಒಂದಿದೆ. ಆ್ಯಂಡ್ ಇಲ್ಲಿ ಥರ್ಡ್ ಪಾರ್ಟಿ ಕೂಡ ಇರುವಂಥ ಚಾನ್ಸಸ್ ಇದೆ. ಒಂದು ಹೀಲಿಂಗ್, ಅವರು ಹೀಲಿಂಗ್ ಮಾಡ್ಕೊಳ್ತಾ ಇರುವಂಥದ್ದಿದೆ. ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ತುಂಬ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದು, ಪೇಷನ್ಸನ್ನು ಇಟ್ಕೊಂಡು ನೋಡೋಣ ಅನ್ನೋ ರೀತಿ ಕಾಯೋವಂಥದ್ದು. ಆ್ಯಂಡ್ ಏನು ಕಾಮಾಗಿದ್ದಾರೆ, ಒಂಥರ ಏನು ಹೇಳ್ತೀವಿ, ರಿನಿವಲ್ ಆಗುತ್ತೆ, ಏನಾಗಲ್ಲ ಆ ಥರ ಒಂದು ಸ್ಪಿರಿಚುವಾಲಿಟಿ ಬಂದಿರುವಂಥದ್ದು, ಆ ಥರ ಲೆವೆಲಲ್ಲಿ ಥಿಂಕ್ ಮಾಡುವಂಥದ್ದು. ಒಂದು ಟ್ರಾವೆಲ್ ಆಗುವಂಥ ಚಾನ್ಸಸ್ ಇದೆ. ಅವ್ರಿಗೆ ಅಂದ್ಕೊಂಡಿರೋ ಹಾಗೆ 1-2 ಕೆಲಸಗಳಿದೆ. ಇರೋ ಜಾಗವನ್ನು ಬಿಟ್ಟು ಬೇರೆ ಎಲ್ಲಾದರೂ ಹೋಗುವಂಥ ಚಾನ್ಸಸ್ ಇದೆ. ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ತುಂಬ ಫ್ರೀಡಮ್ ಲವರ್ ಆಗಿರುವಂಥದ್ದು. ಓಕೆ, ಅವ್ರು ಏನು ಚಾಯ್ಸ್ ಮಾಡಿದಾರಲ್ಲ ಅದನ್ನೇ ಸರಿ, ನಾನು ಮಾಡಿರೋದು ಸರಿ, ನಾನು ಕರೆಕ್ಟಾಗಿ ಚಾಯ್ಸ್ ಮಾಡಿದ್ದೀನಿ ಅಂತ ಆ ಒಂದು
ಥಿಂಕಿಂಗಲ್ಲಿ ಕೂಡ ಇದ್ದಾರೆ. ಮತ್ತು ಯಾವುದೋ ಒಂದು ಹೊಸದಾದ ಐಡಿಯಾ ಇರುವಂಥದ್ದು, ನೀವು ಕೆಲಸವನ್ನು ಹೊಸದಾಗಿ ಯಾವುದೋ ಒಂದು ವರ್ಕನ್ನು ಶುರು ಮಾಡಿರುವಂಥದ್ದು, ಒಂದು ಫ್ಯಾಷನ್ ಏನಿದೆ ಅವ್ರ ಲೈಫಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಒಳ್ಳೆಯ ಒಂದು ಏನೋ ಅವ್ರಿಗೆ ಫಿಸಿಕಲ್ಲಾಗಿ ಯಾವುದೋ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಗುಡ್ ನ್ಯೂಸ್ ಏನೋ ನ್ಯೂ ಬಿಗಿನಿಂಗ್ಸ್ ಅನ್ನೋದು ಅವ್ರ ಲೈಫಲ್ಲಿ ಬಂದಿದೆ. ತುಂಬ ವರ್ಕೋಹಾಲಿಕ್ ಇರಬೇಕು ಪರ್ಸನ್, ಒಂದು ವರ್ಕ್ ಮೇಲೇ ಜಾಸ್ತಿ ಫೋಕಸ್ ಮಾಡುವಂಥ ಪರ್ಸನ್ ಆಗಿರ್ಬೋದು ಇವರು. ಅವ್ರಿಗೆ ಸದ್ಯದಲ್ಲಿ 2 ದಾರಿಯಲ್ಲಿದ್ದಾರೆ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಇಂಬ್ಯಾಲೆನ್ಸ್ ಅವರಲ್ಲಿದೆ. ಏನು ಮಾಡಲಾ ಬೇಡವಾ ಅನ್ನೋವಂಥ ಯೋಚನೆ ಕೂಡ ಇದೆ. ಯಾವ ವಿಷಯನ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಕಾಲ್ ಬಂದುಬಿಡ್ತು. ಸೊ ಯಾವ ವಿಷಯನ ಆಯ್ಕೆ ಮಾಡ್ಕೋಬೇಕು, ಯಾವ ಡಿಸಿಷನ್ಗೆ ಹೋಗಬೇಕು, ಯಾವ ದಾರಿಗೆ ಹೋಗಬೇಕು, ಅಥವಾ ಏನೋ ಒಂದು ನಿರೀಕ್ಷೆಯಲ್ಲಿ ಅವರು ವೆಯ್ಟ್ ಮಾಡ್ತಾಯಿದ್ದಾರೆ. ಎಲ್ಲೋ ಒಂದು ಕಡೆ ನಾನು ಅಂದ್ಕೊಂಡಿರೋದು ಆಗುತ್ತಾ ಅನ್ನೋ ರೀತಿ ಒಂದು ವೆಯ್ಟ್ ಮಾಡ್ತಾ ಇರೋವಂಥ ಪರಿಸ್ಥಿತಿಯಲ್ಲಿ ಕೂಡ ಇದ್ದಾರೆ. ಏನೋ ಅವ್ರಿಗೆ ನ್ಯೂಸ್ ಬರಬೇಕಾಗಿದೆ, ಆ ನ್ಯೂಸ್ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಕಾಯ್ತಾ ಇರುವಂಥ ಪರ್ಸನ್ ಈಗ ಸದ್ಯ ಅವರ ಮನಸ್ಥಿತಿಯಲ್ಲಿದೆ. ಓಕೆ, ಆ್ಯಂಡ್ ಫ್ಯಾಮಿಲಿ ಜೊತೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಅವರು ಎಲ್ಲೋ ಒಂದು ಕಡೆ ಮ್ಯಾರೇಜ್ ಫಂಕ್ಷನ್ ಇರ್ಬೋದು, ಯಾವುದೋ ಒಂದು ಫಂಕ್ಷನಲ್ಲಿ ಇರುವಂಥದ್ದು, ಅವರ ಫ್ಯಾಮಿಲಿ ಜೊತೆ ಇರುವಂಥದ್ದು, ಒಂದು ಸ್ಟೆಬಿಲಿಟಿ ಇರುವಂಥ ಅಬಂಡೆನ್ಸ್ ಆಗಿರುವಂತಹ ಒಂದು ರಿಲೇಷನ್ಶಿಪ್ಪಲ್ಲಿರುವಂಥದ್ದು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅವ್ರು ಖುಷಿಯಾಗಿ ಅವರ ಒಂದು ಪರ್ಸ್ನಲ್ ಲೈಫಲ್ಲಿ, ಫ್ಯಾಮಿಲಿ ಲೈಫಲ್ಲಿ ತುಂಬ ಖುಷಿಯಾಗಿ ಅವರ ಒಂದು ದಿನಗಳನ್ನು ಕಳೀತಾ ಇದ್ದಾರೆ. ಹೊರಗಡೆ ಎಲ್ಲಾದರೂ ಟ್ರಿಪ್ ಹೋಗಿರೋ ಅಂಥದ್ದು ಇರ್ಬೋದು, ಅಥವಾ ಓಕೆ ತುಂಬ ಎಮೋಷ್ನಲ್ಲಾಗಿ ಅಟ್ಯಾಚ್ ಆಗಿರುವಂತಹ ಒಂದು ಇದರಲ್ಲಿರೋದು. ಇಲ್ಲಿ ಸಿಗ್ತಾ ಇರುವಂತಹ ರಾಶಿ ಬಂದು ಕರ್ಕ ರಾಶಿ, ವೃಶ್ಚಿಕ ರಾಶಿ, ಪೈಸಿಸ್ ಇದೆ. ಆ್ಯಂಡ್ ಲವರ್ಸ್ ಕಾರ್ಡ್ ಕೂಡ ಇದೆ ಇಲ್ಲಿ. ಅವರು ಒಂದು ಏನು ಹೇಳ್ತೀವಿ, ಸೋಲ್ಮೇಟ್, ಕಮಿಟ್ಮೆಂಟ್ ಅನ್ನೋ ಒಂದನ್ನ ಆ ಎನರ್ಜಿನಲ್ಲಿ ಅವರು ಫೀಲ್ ಮಾಡ್ತಾ ಇರೋವಂಥದ್ದು ಇರ್ಬೋದು. ಒಂದು ರೊಮ್ಯಾಂಟಿಕ್ ಸೆಕ್ಶುವಲ್ ಕನೆಕ್ಷನ್ ಬಿಲ್ಡ್ ಆಗಿರುವಂಥದ್ದು. ಇದಕ್ಕೆ ಏನು ಹೇಳ್ತೀವಿ, ಒಂದು ರೀತಿ ನಿಮ್ಮ ಜೊತೆ ಕಳೆದಿರುವಂತಹ ಫೋಟೋಸ್ ಏನಾದರೂ ಇದ್ದು ಅದೇನಾದರೂ ಇಟ್ಕೊಂಡಿದ್ರೆ ಅದಕ್ಕೆ ಅಟ್ರ್ಯಾಕ್ಟ್ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪೋಶ್ಚರ್ಗೆ, ನಿಮ್ಮ ಒಂದು ಸ್ಟ್ರಕ್ಚರ್ಗೆ ಅಟ್ರ್ಯಾಕ್ಟ್ ಆಗಿ ಒಂದು ಸೆಕ್ಸುವಲಿ ಅಟ್ರ್ಯಾಕ್ಟ್ ಆಗ್ತಾ ಇರುವಂಥ ಒಂದು ಇದು ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಎಮೋಷ್ನಲಿ ಆ ಒಂದು ದಿನ ಏನು ಹೇಳ್ತೀವಿ, ಆ ಕಳೆದಿರುವಂತಹ ಮೂಮೆಂಟ್ಗಳನ್ನ ನೆನಪಿಸ್ಕೊಳ್ಳುವಂಥದ್ದು ಕೂಡ ಇದೆ. ಅದು ಕೂಡ ಇಲ್ಲಿ ಸಿಗ್ತಾ ಇದೆ ಈ ಎನರ್ಜಿನಲ್ಲಿ. ನಿಮ್ಮ ಬಗ್ಗೆ ಅವರು ಯಾವ ಥರ ಫೀಲ್ ಮಾಡ್ತಿದ್ದಾರೆ, ಏನೋ ಒಂದು ಬ್ಯಾಲೆನ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನನ್ನ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂಥದ್ದು. ಅಪ್ ಆ್ಯಂಡ್ ಡೌನಲ್ಲಿ, ಒಂದು ಟ್ರಾನ್ಸ್ಫರಿಂಗಲ್ಲಿ ಪ್ರಾಫಿಟ್ ಆಗ್ಬೋದು, ಲಾಸ್ ಆಗ್ಬೋದು, ಏನೇ ಇರ್ಬೋದು, ಒಂದು ಎಮೋಷ್ನಲ್ ಬಾಂಡಿಂಗ್ಸಲ್ಲಿ ಇರ್ಬೋದು, ಯಾವುದೇ ರೀತಿ ಇದ್ರೂ ಸಹಿತ ಎಲ್ಲೋ ಒಂದು ಕಡೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಅದನ್ನು ಕಳ್ಕೊಬಾರ್ದು, ಇದನ್ನು ಕಳ್ಕೊಬಾರ್ದು ಅಂತ ಎಲ್ಲೋ ಒಂದು ಕಡೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆ ಕಡೆ ಈ ಕಡೆ ಜಗ್ಲಿಂಗ್ ಮಾಡ್ತಾ ಇರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದು ಅರ್ಥ ಆಗಿದೆ. ಓಮ್ ಸಿಕ್ನೆಸ್ ಇದೆ, ಅಂದರೆ ಎಲ್ಲೋ ಒಂದು ಕಡೆ ಫ್ಯಾಮಿಲಿನೇ ಸರಿ, ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಅನ್ನೋದು ಬೇಕು ಅನ್ನೋವಂಥ ಒಂದು ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಬ್ಲೇಮ್ ಮಾಡ್ತಾರೆ. ಈ ಥರ ಇದ್ರೆಲ್ಲ ಏನು ಅಪವಾದಗಳು ಬರೋ ಚಾನ್ಸಸ್ ಇರುತ್ತೆ.
ಸೊ ಫರ್ಗ್ಯೂ ಮಾಡಿಬಿಡೋಣ, ಸೆಕೆಂಡ್ ಚಾನ್ಸ್ ಅಂತೂ ಸಿಗೋಲ್ಲ, ಏನಾದರೂ ಬೈತೀರಾ, ಏನಾದರೂ ಹೇಳ್ತೀರಾ, ಆ ಥರ ಕೂಡ ಯೋಚನೆ ಮಾಡ್ತಾಯಿದ್ದಾರೆ. ಅಕಸ್ಮಾತ್ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರೋದ್ರಿಂದ ನೀವು ಇಷ್ಟು ದಿನ ಎಲ್ಲಿ ಹೋಗಿದ್ರಿ, ಏನು ಮಾಡ್ತಾಯಿದ್ರಿ, ಇವಾಗ ನೆನಪಾದ್ನ, ಹಾಗೆ ಹೀಗೆ ಅಂತ ನೀವೇನಾದರೂ ಮಾಡಿದ್ರೆ ಅದು ಬ್ಲೇಮ್ ಆಗಿರುತ್ತೆ. ಸೊ ಚಾನ್ಸ್ ಕೊಡ್ತಿರೋ ಕೊಡಲ್ವೋ ಅದು ಕೂಡ ಇದೆ. ಓಕೆ, ಯಾಕೆಂದರೆ ಇಲ್ಲಿ ಅವ್ರಿಗೆ ಒಂದು ಸೆಲ್ಫಲ್ಲಿ ಎವಲ್ಯೂಷನ್ ಅಂದರೆ ಅವೇಕ್ನಿಂಗ್ ಆಗಿದೆ. ಓಕೆ, ನೀವು ಮತ್ತೆ ಏನೋ ಈ ಕಡೆ ನೆನಪು ಕಾಣುವಂಥದ್ದು ಆ ಥರ ಒಂದು ಅನಿಸಿದೆ ಅಷ್ಟೇ. ಬೇಕೇ ಬೇಕು ಅಂತ ಎರಡೂ ಕಡೆ ಬ್ಯಾಲೆನ್ಸ್ ಮಾಡುವಂಥದ್ದಿದೆ. ಅವ್ರಿಗೆ ನಿಮ್ಮ ಕಡೆ ಇರುವಂಥದ್ದು ಒಂದು ಅಟ್ರ್ಯಾಕ್ಷನ್, ಫಿಸಿಕಲ್ ಅಟ್ರ್ಯಾಕ್ಷನ್. ಇಲ್ಲಿ ಎಮೋಷನಲ್ಲಿ ಅಟ್ರ್ಯಾಕ್ಷನ್ ಅನ್ನೋದಕ್ಕಿಂತ ಫಿಸಿಕಲ್ ಅಟ್ರ್ಯಾಕ್ಷನ್ ಜಾಸ್ತಿ ಇದೆ. ಫಿಸಿಕಲ್ ಆಗಷ್ಟೇ ಅವರು ನಿಮ್ಮ ಹತ್ರ ಬರೋದಕ್ಕೆ ಬಯಸ್ತಾ ಇದ್ದಾರೆ, ಫಿಸಿಕಲ್ ಅಟ್ರ್ಯಾಕ್ಷನ್ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಏನಂದರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರೋದ್ರಿಂದ ಕಳೆದಿರೋ ಕ್ಷಣಗಳೇನಾದರೂ ಇದ್ದರೆ ಅದನ್ನು ನೆನಪಿಸ್ಕೊಂಡು ಕಳೀತಾ ಇರುವಂಥದ್ದಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೆಕ್ಸ್ಟು ಏನಾಗುತ್ತೋ ಆಗಲಿ ನೋಡ್ಕೊಳ್ಳೋಣ, ಎಲ್ಲ ದೇವ್ರಿಗೆ ಬಿಟ್ಬಿಡೋಣ, ನನ್ನ ಪಾಡಿಗೆ ನಾನು ಇದ್ಬಿಡೋಣ, ಆದದ್ದಾಗಲಿ ಸೈಲೆಂಟಾಗಿ ಇದ್ಬಿಡೋಣ, ಏನು ಮಾತಾಡೋದು ಬೇಡ, ಏನು ಹೇಳೋದು ಬೇಡ, ಏನು ಕೇಳೋದು ಬೇಡ ಅನ್ನೋ ರೀತಿ. ಆ್ಯಂಡ್ ಕಾಂಟ್ಯಾಕ್ಟ್ ಮಾಡೋದು ಬೇಡ, ಏನು ಮಾಡೋದು ಬೇಡ, ಬೇಕಾದರೆ ಆದದ್ದಾಗಲಿ ಯಾವಾಗಾಗುತ್ತೋ ಆಗಲಿ ಅನ್ನೋ ಒಂದು ಲೆವೆಲಲ್ಲಿ ಸುಮ್ಮನೆ ಇದ್ಬಿಡೋದು. ಅಂದರೆ ಇಲ್ಲಿ ಏನೋ ಒಂದು ಟ್ರುತ್ ಐಡ್ ಆಗಿದೆ. ಓಕೆ, ಏನನ್ನೋ ಮುಚ್ಚಿಡಲಾಗ್ತಾಯಿದೆ, ಒಂದು ಮುಚ್ಚಿಟ್ಟಿರುವಂತಹ ಎನರ್ಜಿ ಇದೆ, ಹೈಡಿಂಗ್ ಎನರ್ಜಿ ಇದೆ. ಓಕೆ, ಅಂದ್ಕೊಂಡಿರೋದಕ್ಕಿಂತ ಹಿಂದೆ ಅದಕ್ಕೆ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ಇಲ್ಲಿ ತುಂಬ ಇದೆ. ಓಕೆ ಫ್ರೆಂಡ್ಸ್, ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಎನರ್ಜಿ ಬಂದು ತುಂಬ ಪೇಷನ್ಸಿಂದ ವೆಯ್ಟ್ ಮಾಡ್ತಾ ಇರೋವಂಥದ್ದು. ಓಕೆ, ಏನು ಯೋಚನೆ, ಯಾವುದೇ ಸ್ಟೆಪ್ಸ್ ತೊಗೊಳಕ್ಕಾಗಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾ ಇರೋವಂಥದ್ದು. ಫ್ರೆಂಡ್ಸ್, ನಿಮಗೆಲ್ಲ ಈ ರೀಡಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಂಥದ್ದೇ ರೀಡಿಂಗ್ಸ್ ನಿಮಗೆ ಬೇಕಾದರೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ. ಸೆಲ್ಫ್ ರೀಡಿಂಗ್ ಏನಾದರೂ ಪರ್ಸ್ನಲ್ ರೀಡಿಂಗ್ಸ್ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮೂಲಕ. ನಿಮ್ಮ ಒಂದು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದರೆ ಯಾವಾಗ ನಿಮ್ಮ ಸ್ಲಾಟ್ ಇದೆ ಅಂತ ಹೇಳ್ತೀನಿ. ಸೊ ಆವಾಗ ರೀಡಿಂಗ್ ತೊಗೊಳ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ರಾಧೆ ರಾಧೆ. ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ರಾಧೆ ರಾಧೆ. ಫ್ರೆಂಡ್ಸ್, ನಾನೀಗ ತೆಗಿತಾ ಇರೋವಂತಹ ರೀಡಿಂಗ್ ಒಂದು